ಒಂದು ರೈಲು, ಒಂದು ಹಳೆಯ ಡೈರಿ ಮತ್ತು ಒಂದು ಅಪೂರ್ಣ ಪ್ರೇಮಕಥೆ. ಕೆಲವೊಮ್ಮೆ ದೇವರು ನಮ್ಮನ್ನು ಯಾರನ್ನಾದರೂ ಭೇಟಿ ಮಾಡಿಸಲು ಸಾವಿರಾರು ದಾರಿಗಳನ್ನು ಸೃಷ್ಟಿಸುತ್ತಾನೆ. ಆದರೆ ಕೆಲವೊಮ್ಮೆ ಒಂದು ಮರೆತುಹೋದ ಡೈರಿಯೇ ಎರಡು ಹೃದಯಗಳನ್ನು ಒಂದಾಗಿಸುತ್ತದೆ. ಇಂದು ನಾನು ಹೇಳಲಿರುವ ಕಥೆ ಪ್ರೀತಿಯಷ್ಟೇ ಅಲ್ಲ, ನಂಬಿಕೆಯ, ಕಾಯುವಿಕೆಯ ಮತ್ತು ಅದ್ಭುತಗಳ ಕಥೆ. ಬೆಂಗಳೂರು ನಗರ. ರಾತ್ರಿ ಸುಮಾರು 10 ಗಂಟೆ. ಮಳೆ ಹನಿಗಳು ರೈಲು ಹಳಿಗಳ ಮೇಲೆ ಸಂಗೀತದಂತೆ ಬೀಳುತ್ತಿದ್ದವು. ಸ್ಟೇಷನ್ನಲ್ಲಿ ಕೆಲವೇ ಜನ ಉಳಿದಿದ್ದರು. ಪ್ರತಿಯೊಬ್ಬರಿಗೂ ತಮ್ಮದೇ ಕಥೆ ಇತ್ತು, ತಮ್ಮದೇ ಗಮ್ಯಸ್ಥಾನವೂ ಇತ್ತು. ಆದರೆ ಒಬ್ಬ ಯುವಕ ಮಾತ್ರ ತನ್ನ ಜೀವನದ ದಾರಿಯೇ ಯಾವುದು ಎಂಬ ಪ್ರಶ್ನೆಯೊಂದಿಗೆ ಅಲ್ಲೇ ನಿಂತಿದ್ದ. ಅವನ ಹೆಸರು ಅಜಯ್. ವೃತ್ತಿಯಲ್ಲಿ ಛಾಯಾಗ್ರಾಹಕ. ಪ್ರಕೃತಿಯ ಪ್ರತಿಯೊಂದು ಬಣ್ಣವನ್ನು ತನ್ನ ಕ್ಯಾಮ್ರಾದಲ್ಲಿ ಸೆರೆಹಿಡಿಯುವವನು. ಆದರೆ ಇಂದು ಅವನ ಕಣ್ಣಿನಲ್ಲಿ ಸಂತೋಷ ಇರಲಿಲ್ಲ. ಜೀವನದಲ್ಲಿ ಏನೋ ಕಳೆದುಕೊಂಡವನ ಮೌನ ಮಾತ್ರ ಇತ್ತು. ಅಷ್ಟರಲ್ಲಿ ರೈಲು ಬರುವ ಘೋಷಣೆ ಕೇಳಿಸಿತು. ಅಜಯ್ ತನ್ನ ಬ್ಯಾಗ್ ಎತ್ತಿಕೊಂಡ. ಆದರೆ ಒಂದು ಹಳೆಯ ಮರದ ಬೆಂಚಿನ ಮೇಲೆ ಏನೋ ಕಾಣಿಸಿತು. ಒಂದು ಕಂದು ಬಣ್ಣದ ಹಳೆಯ ಚರ್ಮದ ಡೈರಿ. ಅದನ್ನು ಯಾರೋ ಮರೆತುಬಿಟ್ಟು ಹೋಗಿದ್ದರು. ಅಜಯ್ ನಿಧಾನವಾಗಿ ಅದನ್ನು ಎತ್ತಿಕೊಂಡ. ಮೊದಲ ಪುಟವನ್ನು ತೆರೆದ. ಅದರೊಳಗೆ ಕೇವಲ ಒಂದು ವಾಕ್ಯ ಬರೆಯಲಾಗಿತ್ತು. ನೀನು ಈ ಡೈರಿಯನ್ನ ಓದುತ್ತಿದ್ದರೆ ದಯವಿಟ್ಟು ಅವಳನ್ನು ನನ್ನಗಾಗಿ ಕಾಯಿಸಬೇಡ. ಅಜಯ್ ಹೃದಯದ ಬಡಿತ ಹೆಚ್ಚಾಯಿತು. ಅವಳು ಯಾರು? ಈ ಡೈರಿ ಯಾರದು? ಯಾಕೆ ಈ ಮಾತುಗಳನ್ನು ಬರೆದಿದ್ದಾರೆ? ಅವನಿಗೆ ಉತ್ತರಗಳಿರಲಿಲ್ಲ. ಆದರೆ ಆ ರಾತ್ರಿ ಆ ಡೈರಿ ಅವನ ಜೀವನವನ್ನೇ ಬದಲಾಯಿಸಲಿತ್ತು. ಒಂದು ಹಳೆಯ ಡೈರಿ, ಒಂದು ಅಪೂರ್ಣ ಪ್ರೇಮಕಥೆ ಮತ್ತು 20 ವರ್ಷಗಳಿಂದ ಯಾರೋ ಕಾಯುತ್ತಿದ್ದ ಒಂದು ಹುಡುಗಿ. ಆದರೆ ಅವಳು ಯಾರಿಗಾಗಿ ಕಾಯುತ್ತಿದ್ದಳು? ಆ ಪ್ರಶ್ನೆಗೆ ಉತ್ತರ ಹುಡುಕಿದ ಒಬ್ಬ ಸಾಮಾನ್ಯ ಯುವಕನ ಜೀವನವೇ ಬದಲಾಯಿತು. ಇದು ಕೇವಲ ಪ್ರೇಮಕಥೆಯಲ್ಲ, ಇದು ನಂಬಿಕೆ, ಕಾಯುವಿಕೆ ಮತ್ತು ವಿಧಿಯ ಕಥೆ. ಅಜಯ್ ನಿಧಾನವಾಗಿ 2ನೇ ಪುಟವನ್ನು ತೆರೆದ. ಅದರ ಮೇಲೆ ದಿನಾಂಕ ಇತ್ತು, 12 ಜುಲೈ 2005. ಇಂದು ಅವಳು ಮತ್ತೆ ಸ್ಟೇಷನ್ಗೆ ಬಂದಿದ್ದಳು. ನಾನು ಅವಳಿಗೆ ಒಂದು ಮಾತು ಕೊಟ್ಟಿದ್ದೆ, ಕೊನೆಯ ರೈಲು ಹೊರಡುವ ಮುನ್ನ ನಾನು ಖಂಡಿತ ಬರುತ್ತೇನೆ. ಆದರೆ ವಿಧಿಗೆ ನಮ್ಮ ಮಾತಿಗಿಂತ ಬೇರೆ ಯೋಜನೆ ಇತ್ತು. ಅಜಯ್ ಒಂದು ಕ್ಷಣ ಕಣ್ಣು ಮುಚ್ಚಿದ. ಆಮೇಲೇನಾಯಿತು? ಅವನು ಆತುರದಿಂದ ಮುಂದಿನ ಪುಟ ತಿರುಗಿಸಿದ. ಆದರೆ ಎಲ್ಲ ಪುಟಗಳು ಖಾಲಿಯಾಗಿದ್ದವು. ಕೇವಲ ಕೊನೆಯ ಪುಟದಲ್ಲಿ ಒಂದು ವಿಳಾಸ ಬರೆದಿತ್ತು. ರಂಗನಹಳ್ಳಿ, ಹಳೆಯ ರೈಲು ನಿಲ್ದಾಣದ ಹತ್ತಿರ. ಅಷ್ಟರಲ್ಲಿ ಅವನ ಎದುರಿನ ಸೀಟಿನಲ್ಲಿ ಕುಳಿತಿದ್ದ ವಯಸ್ಸಾದ ವ್ಯಕ್ತಿ ನಗುತ್ತಾ ಕೇಳಿದರು, ಮಗನೇ, ಆ ಡೈರಿಯನ್ನ ಎಲ್ಲಿ ಸಿಕ್ಕಿತು? ಸ್ಟೇಷನ್ನಲ್ಲಿ. ವಯಸ್ಸಾದ ವ್ಯಕ್ತಿಯ ಮುಖದ ಬಣ್ಣ ಬದಲಾಯಿತು. ಅವರು ನಿಧಾನವಾಗಿ ಹೇಳಿದರು, 20 ವರ್ಷಗಳ ನಂತರ ಆ ಡೈರಿ ಮತ್ತೆ ಯಾರ ಕೈಗೆ ಸಿಕ್ಕಿದೆ ಎಂದರೆ ವಿಧಿ ಇನ್ನೂ ಆ ಕಥೆಯನ್ನ ಮುಗಿಸಿಲ್ಲ ಅನ್ಸುತ್ತದೆ. ಅಜಯ್ ಹೃದಯದ ಬಡಿತ ಹೆಚ್ಚಾಯಿತು. ನಿಮಗೆ ಈ ಡೈರಿಯ ಬಗ್ಗೆ ಗೊತ್ತಾ? ವಯಸ್ಸಾದ ವ್ಯಕ್ತಿ ಕಿಟಕಿಯ ಹೊರಗೆ ನೋಡಿದರು. ಅವರ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು. ಗೊತ್ತು ಮಗನೇ, ತುಂಬಾ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ಆ ಪ್ರೇಮ ಕಥೆಗೆ ಸಾಕ್ಷಿಯಾಗಿದ್ದ ಕೊನೆಯ ವ್ಯಕ್ತಿ ನಾನೇ. ರೈಲು ನಿಧಾನವಾಗಿ ಮುಂದಿನ ನಿಲ್ದಾಣದ ಕಡೆ ಚಲಿಸುತ್ತಿತ್ತು. ಅಜಯ್ನ ಕಣ್ಣುಗಳು ಆ ವಯಸ್ಸಾದ ವ್ಯಕ್ತಿಯ ಮೇಲೆಯೇ ನೆಟ್ಟಿದ್ದವು. ಅವರು ಆಳವಾದ ಉಸಿರೆಳೆದು ಮಾತನಾಡಲು ಆರಂಭಿಸಿದರು. ಮಗನೇ, ಈ ಕತೆ 20 ವರ್ಷಗಳ ಹಿಂದಿನದು. ಆಗ ನಾನು ಈ ಸ್ಟೇಷನ್ ಮಾಸ್ಟರ್ ಆಗಿದ್ದೆ. ಪ್ರತಿ ಸಂಜೆ ಒಬ್ಬ ಯುವತಿ ಇಲ್ಲಿಗೆ ಬರುತ್ತಿದ್ದಳು. ಕೊನೆಯ ರೈಲು ಹೊರಡುವವರೆಗೂ ಅದೇ ಬೆಂಚಿನ ಮೇಲೆ ಕುಳಿತು ಯಾರೋ ಒಬ್ಬರಿಗಾಗಿ ಕಾಯುತ್ತಿದ್ದಳು. ಅಜಯ್ ನಿಧಾನವಾಗಿ ಕೇಳಿದ, ಅವಳ ಹೆಸರು? ವಯಸ್ಸಾದ ವ್ಯಕ್ತಿ ಕಿಟಕಿಯ ಹೊರಗೆ ಮನೆಯತ್ತ ನೋಡುತ್ತಾ ಹೇಳಿದರು, ಅವಳ ಹೆಸರು ಅರುಂಧತಿ. ವಯಸ್ಸಾದ ವ್ಯಕ್ತಿ ತಮ್ಮ ಜೇಬಿನಿಂದ ಒಂದು ಹಳೆಯ ಫೋಟೋ ತೆಗೆದರು. ಫೋಟೋದಲ್ಲಿ ಒಬ್ಬ ಯುವಕ, ಒಬ್ಬ ಯುವತಿ, ಅದೇ ರೈಲು ನಿಲ್ದಾಣ, ಅದೇ ಮರದ ಬೆಂಚು, ಅದೇ ನಗು.
ಅವರು ಹೇಳಿದರು, ಆ ಯುವಕನ ಹೆಸರು ಆರವ್. ಅವನು ಅರುಂಧತಿಗೆ ಒಂದು ಮಾತು ಕೊಟ್ಟಿದ್ದ, ನಾನು ಕೊನೆಯ ರೈಲು ಹೊರಡುವ ಮುನ್ನ ಖಂಡಿತ ಬರುತ್ತೇನೆ. ಆದರೆ ಆ ದಿನ ಅವನು ಬರಲಿಲ್ಲ. ಯಾಕೆ ಬರಲಿಲ್ಲ? ಯಾಕೆಂದರೆ ಅವನು ಬರುತ್ತಿದ್ದ ದಾರಿಯಲ್ಲೇ ಒಂದು ದೊಡ್ಡ ಅಪಘಾತವಾಯಿತು. ಅವನು ಬದುಕಿದ್ದಾನೋ ಇಲ್ಲವೋ ಯಾರಿಗೂ ಗೊತ್ತಾಗಲಿಲ್ಲ. ಆದರೆ ಅರುಂಧತಿ, ಅವಳು ಒಂದು ದಿನವೂ ತನ್ನ ನಂಬಿಕೆಯನ್ನು ಬಿಡಲಿಲ್ಲ. ಪ್ರತಿ ವರ್ಷ ಅದೇ ದಿನ ಅದೇ ಸಮಯಕ್ಕೆ ಅದೇ ಬೆಂಚಿನ ಮೇಲೆ ಬಂದು ಕೊನೆಯ ರೈಲಿನವರೆಗೂ ಕಾಯುತ್ತಿದ್ದಳು. ಅಜಯ್ ಹೃದಯವೇ ನಿಂತಂತಾಯಿತು. 20 ವರ್ಷಗಳಾದರೂ ವಯಸ್ಸಾದ ವ್ಯಕ್ತಿ ನಿಧಾನವಾಗಿ ತಲೆ ಆಡಿಸಿದರು. ಹೌದು ಮಗನೇ, ನಿಜವಾದ ಪ್ರೀತಿ ಎಂದರೆ ಸಮಯವನ್ನು ಸೋಲಿಸುವ ಶಕ್ತಿ ಇದೆ. ಮುಂದುವರಿಯುತ್ತದೆ. ಈಗ ಕಥೆ ನಿಧಾನವಾಗಿ ಒಂದು ದೊಡ್ಡ ರಹಸ್ಯದ ಕಡೆ ಸಾಗುತ್ತಿದೆ. ಅಜಯ್ ರಂಗನಹಳ್ಳಿಗೆ ಹೋಗುತ್ತಾನೆ. ಆದರೆ ಅಲ್ಲಿ ಅವನಿಗೆ ಸಿಗುವ ಸತ್ಯ ಅವನ ಜೀವನವನ್ನೇ ಬದಲಾಯಿಸುತ್ತದೆ. ಮರುದಿನ ಬೆಳಗ್ಗೆ ಅಜಯ್ ನೇರವಾಗಿ ರಂಗನಹಳ್ಳಿ ಕಡೆ ಹೊರಟ. ಚಿಕ್ಕ ಹಳ್ಳಿ, ಹಳೆಯ ಮನೆಗಳು, ನಿಧಾನವಾಗಿ ಸಾಗುವ ಜೀವನ. ಆದರೆ ಆ ಹಳ್ಳಿಯಲ್ಲಿ ಒಂದು ವಿಚಿತ್ರ ಮೌನ ಇತ್ತು. ಡೈರಿಯಲ್ಲಿ ಬರೆದಿದ್ದ ವಿಳಾಸವನ್ನು ಹುಡುಕುತ್ತಾ ಕೊನೆಗೆ ಅವನು ಒಂದು ಹಳೆಯ ಮನೆಯ ಮುಂದೆ ನಿಂತ. ಮನೆಯ ಅಂಗಳದಲ್ಲಿ ಬಿಳಿ ಮಲ್ಲಿಗೆ ಹೂಗಳನ್ನು ನೆಡುತ್ತಿದ್ದ ಒಬ್ಬ ವಯಸ್ಸಾದ ಮಹಿಳೆ ಕಾಣಿಸಿಕೊಂಡಳು. ಅವಳ ಮುಖದಲ್ಲಿ ವಯಸ್ಸಿನ ಗೆರೆಗಳಿದ್ದವು. ಆದರೆ ಅವಳ ಕಣ್ಣುಗಳಲ್ಲಿ ಇನ್ನೂ ಯಾರನ್ನೋ ಕಾಯುವ ನಿರೀಕ್ಷೆ ಇತ್ತು. ಅಜಯ್ ನಿಧಾನವಾಗಿ ಕೇಳಿದ, ಕ್ಷಮಿಸಿ, ನೀವು ಅರುಂಧತಿಯೇ? ಆ ಮಹಿಳೆ ಒಂದು ಕ್ಷಣ ಮೌನವಾಗಿ ನಿಂತಳು. ನಂತರ ನಿಧಾನವಾಗಿ ನಗುತ್ತಾ ಕೇಳಿದಳು, ಈ ಹೆಸರನ್ನು ಇಷ್ಟು ವರ್ಷಗಳ ನಂತರ ಯಾರು ಕರೆದದ್ದು? ಅಜಯ್ ತನ್ನ ಬ್ಯಾಗ್ನಿಂದ ಆ ಹಳೆಯ ಡೈರಿಯನ್ನು ಹೊರತೆಗೆದ. ಅದನ್ನು ನೋಡಿದ ಕ್ಷಣ ಅವಳ ಕೈಗಳು ನಡುಗತೊಡಗಿದವು. ಕಣ್ಣೀರು ತಡೆಯಲಾಗಲಿಲ್ಲ. ಅವಳು ಡೈರಿಯನ್ನು ತನ್ನ ಎದೆಯೊಡನೆ ಬಿಗಿಯಾಗಿ ಹಿಡಿದುಕೊಂಡಳು. ಇದು ಆರವ್ನ ಡೈರಿ. ನೀವು ಇನ್ನೂ ಅವರಿಗಾಗಿ ಕಾಯ್ತಿದ್ದೀರಾ? ಅರುಂಧತಿ ಆಕಾಶದ ಕಡೆ ನೋಡಿದಳು. ಒಂದು ಮೃದುವಾದ ನಗು, ಒಂದು ಹನಿ ಕಣ್ಣೀರು. ಪ್ರೀತಿ ನಿಜವಾಗಿದ್ದರೆ ಕಾಯುವುದೂ ಸುಂದರವಾಗಿರುತ್ತದೆ ಮಗನೇ. ಜನರು ಹೇಳುತ್ತಿದ್ದರು, ಅವನು ಬರೋದಿಲ್ಲ. ಆದರೆ ನನ್ನ ಹೃದಯ ಮಾತ್ರ ಪ್ರತಿದಿನ ಹೇಳುತ್ತಿತ್ತು, ಇವತ್ತು ಖಂಡಿತ ಬರುತ್ತಾನೆ. ಅಜಯ್ಗೆ ಮಾತೇ ಬರಲಿಲ್ಲ. 20 ವರ್ಷ, ಒಂದು ಮಾತಿನ ಮೇಲೆ ಒಬ್ಬ ಮನುಷ್ಯನಿಗಾಗಿ ಯಾರಾದರೂ ಇಷ್ಟು ವರ್ಷ ಕಾಯಬಹುದಾ? ಅಷ್ಟರಲ್ಲಿ ಅರುಂಧತಿ ನಿಧಾನವಾಗಿ ಮನೆಯೊಳಗೆ ಹೋದಳು. ಹಿಂತಿರುಗಿ ಬಂದಾಗ ಅವಳ ಕೈಯಲ್ಲಿ ಒಂದು ಹಳೆಯ ಮರದ ಪೆಟ್ಟಿಗೆ ಇತ್ತು. ಅದನ್ನು ಅಜಯ್ ಮುಂದೆ ಇಟ್ಟು ಹೇಳಿದಳು, ಇದನ್ನು ಆರವ್ ನನಗೆ ಕೊಡುವುದಾಗಿ ಹೇಳಿದ್ದ. ಆದರೆ ನನಗೆ ಕೊಡಲು ಅವನಿಗೆ ಆಗಲಿಲ್ಲ. ಇಂದು ನೀನೇ ಇದನ್ನು ತೆರೆಯಬೇಕು. ಅಜಯ್ ನಿಧಾನವಾಗಿ ಆ ಪೆಟ್ಟಿಗೆಯನ್ನು ತೆರೆದ. ಅದರೊಳಗೆ ಒಂದು ಹಳೆಯ ಬೆಳ್ಳಿಯ ಉಂಗುರ, ಒಂದು ಮಡಚಿದ ಪತ್ರ ಮತ್ತು ಒಂದು ಫೋಟೋ. ಆ ಫೋಟೋವನ್ನು ನೋಡಿದ ಕ್ಷಣ ಅಜಯ್ ಮುಖದ ಬಣ್ಣವೇ ಬದಲಾಯಿತು. ಏಕೆಂದರೆ ಆ ಫೋಟೋದಲ್ಲಿದ್ದ ಯುವಕ ಅಜಯ್ನ ತಂದೆಯಂತೆಯೇ ಕಾಣಿಸುತ್ತಿದ್ದನು. ಮುಂದುವರಿಯುತ್ತದೆ. ಅಜಯ್ನ ಕೈಗಳು ನಡುಗುತ್ತಿದ್ದವು. ಅವನು ನಿಧಾನವಾಗಿ ಆ ಹಳೆಯ ಪತ್ರವನ್ನು ತೆರೆದ. ವರ್ಷಗಳ ಹಳೆಯ ಕಾಗದ, ಮಸುಕಾದ ಅಕ್ಷರಗಳು. ಆದರೆ ಅದರೊಳಗಿನ ಪ್ರೀತಿ ಇನ್ನೂ ಜೀವಂತವಾಗಿತ್ತು. ಪತ್ರದಲ್ಲಿ ಹೀಗೆ ಬರೆಯಲಾಗಿತ್ತು, ನನ್ನ ಪ್ರೀತಿಯ ಅರುಂಧತಿಗೆ, ನೀನು ಈ ಪತ್ರವನ್ನು ಓದುತ್ತಿದ್ದರೆ ನಾನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಆಗಿಲ್ಲ ಎಂದರ್ಥ. ನಾನು ನಿನ್ನನ್ನು ಬಿಟ್ಟು ಹೋಗಲು ಬಯಸಲಿಲ್ಲ, ಆದರೆ ವಿಧಿಯು ನಮ್ಮನ್ನು ಬೇರ್ಪಡಿಸಿತು. ನಾನು ಮರಳಿ ಬರದೆ ಹೋದರೆ ನನ್ನ ನೆನಪಿನಲ್ಲೇ ನಿನ್ನ ಜೀವನವನ್ನು ಕಳೆಯಬೇಡ. ನಿನ್ನ ನಗುವೆ ನನಗೆ ಅತಿದೊಡ್ಡ ಉಡುಗೊರೆ. ನೀನು ಮತ್ತೊಮ್ಮೆ ನಗಬೇಕು, ಮತ್ತೆ ಬದುಕಬೇಕು. ಯಾಕೆಂದರೆ ನಿನ್ನ ಸಂತೋಷವೇ ನನ್ನ ಕೊನೆಯ ಆಸೆ. ಯಾವಾಗಲಾದರೂ ದೇವರು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದರೆ
ನಾನು ಖಂಡಿತ ಬರುತ್ತೇನೆ, ಯಾವ ರೂಪದಲ್ಲಾದರೂ. ನಿನ್ನ ಆರವ್. ಪತ್ರ ಓದಿ ಮುಗಿಸುವಷ್ಟರಲ್ಲಿ ಅಜಯ್ನ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಅರುಂಧತಿ ಮೌನವಾಗಿ ಆಕಾಶದ ಕಡೆ ನೋಡುತ್ತಿದ್ದಳು. ಅವಳು ನಿಧಾನವಾಗಿ ಹೇಳಿದಳು, ನಾನು ಅವನನ್ನು ಎಂದಿಗೂ ದ್ವೇಷಿಸಲಿಲ್ಲ, ಏಕೆಂದರೆ ಪ್ರೀತಿ ಎಂದರೆ ಒಬ್ಬರನ್ನು ಪಡೆಯುವುದುದಲ್ಲ, ಅವರ ಸಂತೋಷವನ್ನು ಬಯಸುವುದೇ ನಿಜವಾದ ಪ್ರೀತಿ. ಅಷ್ಟರಲ್ಲಿ ಅಜಯ್ ಆ ಹಳೆಯ ಫೋಟೋವನ್ನು ಮತ್ತೊಮ್ಮೆ ನೋಡಿದ. ಫೋಟೋದ ಹಿಂಭಾಗದಲ್ಲಿ ಒಂದು ಹೆಸರು ಬರೆಯಲಾಗಿತ್ತು, ಆರವ್ ಶೇಖರ್. ಅಜಯ್ ಬೆಚ್ಚಿಬಿದ್ದ. ಅವನ ತಂದೆಯ ಹೆಸರು ಕೂಡ ಶೇಖರ್. ಅವನು ತಕ್ಷಣ ತನ್ನ ತಂದೆಗೆ ಕರೆ ಮಾಡಿದ. ಅಪ್ಪ, ನಿಮ್ಗೆ ಆರವ್ ಶೇಖರ್ ಎನ್ನುವವರ ಪರಿಚಯ ಇದೆಯಾ? ಕೆಲವು ಕ್ಷಣಗಳ ಮೌನ. ನಂತರ ಅತ್ತ ಕಡೆಯಿಂದ ನಡುಗುವ ಧ್ವನಿ. ಅಜಯ್, ನೀನ ಹೆಸರನ್ನ ಎಲ್ಲಿ ಕೇಳಿದೆ? ಅಜಯ್ನ ಹೃದಯ ಜೋರಾಗಿ ಬಡಿತ ಹೊಡೆಯತೊಡಗಿತು. ಅವನಿಗೆ ಗೊತ್ತಿರಲಿಲ್ಲ, ಈ ಒಂದು ಪ್ರಶ್ನೆ ಅವನ ಕುಟುಂಬವೇ ವರ್ಷಗಳಿಂದ ಮರೆಮಾಚಿದ್ದ ಸತ್ಯವನ್ನು ಹೊರತೆಗೆದುಕೊಳ್ಳಲಿದೆ ಎಂದು. ಅಜಯ್ನ ತಂದೆಯಾರು? ಆರವ್ ಮತ್ತು ಶೇಖರ್ ನಡುವಿನ ಸಂಬಂಧವೇನು? ಆರವ್ ನಿಜವಾಗಿಯೂ ಸಾವನ್ನಪ್ಪಿದ್ದನಾ? ಅಥವಾ ಇನ್ನೇನಾದರೂ ನಡೆದಿದೆಯಾ? 20 ವರ್ಷಗಳಿಂದ ಮರೆಮಾಚಿದ ಸತ್ಯ ಹೊರಬರುತ್ತದೆ. ಅಜಯ್ನ ಕೈಯಲ್ಲಿ ಮೊಬೈಲ್ ನಡುಗುತ್ತಿತ್ತು. ಅತ್ತ ಕಡೆಯಿಂದ ಅವನ ತಂದೆ ಶೇಖರ್ ಅವರ ಧ್ವನಿ ಕೇಳಿಸಿತು. ಅಜಯ್, ನೀನೀಗ ಎಲ್ಲಿದ್ದೀಯಾ? ರಂಗನಹಳ್ಳಿ, ಅರುಂಧತಿಯವರ ಮನೆಯಲ್ಲಿದ್ದೇನೆ. ಕೆಲವು ಕ್ಷಣಗಳ ಮೌನ. ನಂತರ ಅತ್ತ ಕಡೆಯಿಂದ ನಡುಗುವ ಧ್ವನಿ. ಅಲ್ಲೇ ಇರು, ನಾನು ಬರುತ್ತಿದ್ದೇನೆ. 3 ಗಂಟೆಗಳ ನಂತರ ಒಂದು ಹಳೆಯ ಕಾರು ಮನೆಯ ಮುಂದೆ ನಿಂತಿತು. ಅದರೊಳಗಿಂದ ಇಳಿದ ಶೇಖರ್ ಅರುಂಧತಿಯನ್ನು ನೋಡಿದ ಕ್ಷಣ ಅವರ ಕಣ್ಣುಗಳು ನೀರಿನಿಂದ ತುಂಬಿದವು. ಅರುಂಧತಿ ಆಶ್ಚರ್ಯದಿಂದ ನಿಂತಳು. ಶೇಖರ್, ನೀನಾ? ಶೇಖರ್ ತಲೆ ತಗ್ಗಿಸಿದ್ರು. ಕ್ಷಮಿಸು ಅರುಂಧತಿ. 20 ವರ್ಷಗಳಿಂದ ನಾನು ಹೇಳಬೇಕಿದ್ದ ಸತ್ಯವನ್ನು ಇಂದು ಹೇಳಲು ಬಂದಿದ್ದೇನೆ. ಅಜಯ್ ಮೌನವಾಗಿ ಎಲ್ಲವನ್ನೂ ನೋಡುತ್ತಿದ್ದ. ಶೇಖರ್ ನಿಧಾನವಾಗಿ ಹೇಳಿದ್ರು. ಆರವ್ ನನ್ನ ತಮ್ಮ. ಈ ಮಾತು ಕೇಳುತ್ತಿದ್ದಂತೆ ಅಜಯ್ ಬೆಚ್ಚಿಬಿದ್ದ. ಏನು? ಆರವ್ ನನ್ನ ಚಿಕ್ಕಪ್ಪನಾ? ಶೇಖರ್ ಕಣ್ಣೀರನ್ನು ಒರೆಸಿಕೊಂಡರು. ಆ ದಿನ ಆರವ್ ನಿನ್ನ ಭೇಟಿ ಮಾಡಲು ಹೊರಟಿದ್ದ. ಆದರೆ ದಾರಿಯಲ್ಲಿ ಭೀಕರ ಅಪಘಾತವಾಯಿತು. ನಾನು ಆಸ್ಪತ್ರೆಗೆ ತಲುಪುವಷ್ಟರಲ್ಲಿ ಅವನು ನನ್ನ ಕೈ ಹಿಡಿದು ಒಂದೇ ಒಂದು ಮಾತು ಹೇಳಿದ. ಅಣ್ಣ, ಅರುಂಧತಿಗೆ ನಾನು ಬರಲಿಲ್ಲ ಎಂದು ಹೇಳಬೇಡಿ. ಅವಳು ನನ್ನನ್ನು ಕಾಯುತ್ತಾ ತನ್ನ ಬದುಕನ್ನು ಕಳೆದುಕೊಳ್ಳಬಾರದು. ಅವಳು ಸಂತೋಷವಾಗಿರಲಿ. ಅಷ್ಟೇ. ಆರವ್ ಶಾಶ್ವತವಾಗಿ ಕಣ್ಣು ಮುಚ್ಚಿದ. ಶೇಖರ್ ಅಳುತ್ತಾ ಹೇಳಿದರು. ನಾನು ಅವಳಿಗೆ ಸತ್ಯ ಹೇಳುವ ಧೈರ್ಯ ಮಾಡಲಿಲ್ಲ. ಒಂದು ದಿನ ಹೇಳುತ್ತೇನೆ ಎಂದುಕೊಂಡೆ. ಆದರೆ ಆ ಒಂದು ದಿನ 20 ವರ್ಷಗಳಾಯಿತು. ಅರುಂಧತಿಯ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು. ಆದರೆ ಅವಳು ಕೋಪಗೊಳ್ಳಲಿಲ್ಲ. ಅವಳು ನಿಧಾನವಾಗಿ ಹೇಳಿದಳು. ನಾನು ಅವನನ್ನು ಕಳೆದುಕೊಂಡಿರಬಹುದು, ಆದರೆ ಅವನ ಮೇಲಿನ ಪ್ರೀತಿಯನ್ನು ಎಂದಿಗೂ ಕಳೆದುಕೊಂಡಿಲ್ಲ. ಅಜಯ್ಗೆ ಆ ಕ್ಷಣದಲ್ಲಿ ಒಂದು ಸತ್ಯ ಅರ್ಥವಾಯಿತು. ನಿಜವಾದ ಪ್ರೀತಿ ಕಾಲವನ್ನು ಸೋಲಿಸುತ್ತದೆ, ದೂರವನ್ನು ಸೋಲಿಸುತ್ತದೆ, ಸಾವನ್ನು ಮೀರಿಸುತ್ತದೆ ಎಂದು. ಸಂಜೆಯ ಸೂರ್ಯ ನಿಧಾನವಾಗಿ ಬೆಟ್ಟಗಳ ಹಿಂದೆ ಅಸ್ತಮಿಸುತ್ತಿದ್ದ. ಹಳ್ಳಿಯ ಹಳೆಯ ರೈಲು ನಿಲ್ದಾಣ, ಅದೇ ಮರದ ಬೆಂಚು, ಅದೇ ಹಳಿಗಳು. ಆದರೆ ಇಂದು ಅಲ್ಲಿದ್ದ ಮೌನದ ಅರ್ಥವೇ ಬದಲಾಗಿತ್ತು. ಅರುಂಧತಿ ನಿಧಾನವಾಗಿ ಆ ಬೆಂಚಿನ ಮೇಲೆ ಕುಳಿತಳು. ಅಜಯ್ ಮತ್ತು ಶೇಖರ್ ಅವಳ ಪಕ್ಕದಲ್ಲಿ ನಿಂತಿದ್ದರು. ಶೇಖರ್ ತನ್ನ ಕೈಯಲ್ಲಿದ್ದ ಚಿಕ್ಕ ಮರದ ಪೆಟ್ಟಿಗೆಯನ್ನು ತೆರೆದರು. ಅದರೊಳಗೆ ಆರವ್ ಕೊಡಬೇಕಾಗಿದ್ದ ಆ ಬೆಳ್ಳಿಯ ಉಂಗುರ ಇತ್ತು. ಅವರು ಅದನ್ನು ಅರುಂಧತಿಯ ಕೈಗೆ ಕೊಟ್ಟರು. ಇದನ್ನು ಕೊಡಲು ಅವನಿಗೆ ಆಗಲಿಲ್ಲ. ಆದರೆ ಅವನನ್ನ ಅಣ್ಣನಾಗಿ ಇಂದು ಅವನ ಕೊನೆಯ ಆಸೆಯನ್ನು ನಾನು ಪೂರ್ಣಗೊಳಿಸುತ್ತಿದ್ದೇನೆ. ಅರುಂಧತಿ ನಡುಗುವ ಕೈಗಳಿಂದ ಆ ಉಂಗುರವನ್ನು ಎದೆಯೊಡನೆ ಹಿಡಿದುಕೊಂಡಳು. ಕಣ್ಣೀರಿನ ನಡುವೆ ಒಂದು ನಗು ಮೂಡಿತು. 20 ವರ್ಷಗಳ ನಂತರವೂ ಅವನು ತನ್ನ ಮಾತು ಉಳಿಸಿಕೊಂಡ. ಗಾಳಿ ನಿಧಾನವಾಗಿ ಬೀಸಿತು. ರೈಲು ಹಳಿಗಳ ಮೇಲೆ ಒಣಗಿದ್ದ ಎಲೆಗಳು ಹಾರಿದವು. ಆ ಕ್ಷಣದಲ್ಲಿ ಅಜಯ್ಗೆ ಒಂದು ವಿಚಿತ್ರ ನೆಮ್ಮದಿ ಅನುಭವವಾಯಿತು. ಆ ಪ್ರೇಮಕಥೆ ಇಂದು ಕೊನೆಗೊಂಡಿರಲಿಲ್ಲ. ಅದು ಇಂದು ಪೂರ್ಣಗೊಂಡಿತ್ತು.
ಕೆಲವು ತಿಂಗಳುಗಳ ನಂತರ ಅಜಯ್ ತನ್ನ ಮೊದಲ ಛಾಯಾಚಿತ್ರ ಪ್ರದರ್ಶನವನ್ನು ಆಯೋಜಿಸಿದ. ಅದರ ಹೆಸರು ಕೊನೆಯ ರೈಲು ಮೊದಲ ಪ್ರೀತಿ. ಮೊದಲ ಗೋಡೆಯ ಮೇಲೆ ಒಂದು ದೊಡ್ಡ ಚಿತ್ರ ಇತ್ತು. ಮನೆಯ ರೈಲು ನಿಲ್ದಾಣ, ಒಂದು ಹಳೆಯ ಬೆಂಚು, ಒಂದು ಚರ್ಮದ ಡೈರಿ ಮತ್ತು ಅದರ ಕೆಳಗೆ ಬರೆಯಲಾಗಿತ್ತು, ನಿಜವಾದ ಪ್ರೀತಿ ಯಾರನ್ನಾದರೂ ಕಾಯಿಸುವುದಲ್ಲ, ಅವರ ನೆನಪನ್ನು ಗೌರವದಿಂದ ಜೀವಿಸುವುದು. ಆ ಪ್ರದರ್ಶನಕ್ಕೆ ಅರುಂಧತಿಯೂ ಬಂದಳು. ಅವಳು ಚಿತ್ರವನ್ನು ನೋಡಿದಳು, ಆಕಾಶದ ಕಡೆ ನೋಡಿದಳು, ಮೃದುವಾಗಿ ನಗುತ್ತಾ ಹೇಳಿದಳು, ಆರೋ, ನಾನಿನ್ನೂ ಕಾಯೋದಿಲ್ಲ. ಯಾಕೆಂದರೆ ನೀನು ನನ್ನ ನೆನಪಿನಲ್ಲಿ ಅಲ್ಲ, ನನ್ನ ಪ್ರತಿಯೊಂದು ನಗುವಿನಲ್ಲಿ ಬದುಕಿದ್ದೀಯ. ಸೂರ್ಯ ಅಸ್ತಮಿಸಿದ. ಆದರೆ ಒಂದು ಪ್ರೀತಿಯ ಬೆಳಕು ಎಂದಿಗೂ ಅಸ್ತವಾಗಲಿಲ್ಲ. ಜೀವನದಲ್ಲಿ ಎಲ್ಲ ಪ್ರೇಮ ಕಥೆಗಳು ಒಂದಾಗುವುದಿಲ್ಲ, ಆದರೆ ನಿಜವಾದ ಪ್ರೀತಿ ಎಂದಿಗೂ ಕಣ್ಮರೆಯಾಗುವುದಿಲ್ಲ. ಅದು ನೆನಪುಗಳಲ್ಲಿ, ಭರವಸೆಯಲ್ಲಿ ಮತ್ತು ನಮ್ಮನ್ನು ಉತ್ತಮ ಮನುಷ್ಯರನ್ನಾಗಿ ಮಾಡುವ ಶಕ್ತಿಯಲ್ಲಿ ಸದಾ ಜೀವಂತವಾಗಿರುತ್ತದೆ. ಈ ಕತೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ, ನಿಮ್ಮ ಪ್ರೀತಿಪಾತ್ರರೊಂದಿಗೆ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ಸುಂದರ ಕನ್ನಡ ಪ್ರೇಮಕಥೆಗಳಿಗಾಗಿ ಸತ್ಯ ಬಿಕೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಶೀಘ್ರದಲ್ಲೇ ಭೇಟಿಯಾಗೋಣ. ಧನ್ಯವಾದಗಳು.